ಸುವರ್ಣ. ನಾನೇನ್ರಿ ಮಾಡ್ದೆ? ಏನು ಮಾಡಿಲ್ವಾ? ರಜನಿ ಡಿವೋರ್ಸ್ ಕೊಡ್ತೀನಿ ಅನ್ನೋದ್ರಲ್ಲಿ ನಿನ್ ಚಿತಾವಣೆ ಇಲ್ವೇ ಇಲ್ವಾ? ವೇದಿಕೆ ಸಿದ್ಧ ಮಾಡ್ಬಿಟ್ಟೆ. ನಮ್ ರಜನಿ ಸಂಸಾರದ ಮೇಲೆ ನನಗೆ ಕಾಳಜಿ ಇರಲ್ವಾ ಹೇಳಿ? ಅಲ್ಲ, ನಿಮ್ಗೆ ಯಾಕೆ ವಿಷ್ಣು ಮೇಲೆ ಇಷ್ಟೊಂದು ನಂಬಿಕೆ ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ರಜನಿನೇ ಹೇಳಿದ್ಲಲ್ಲ, ವಿಷ್ಣುನೇ ಹೇಳ್ದ ಆ ಥರ ಅಂತ. ರಜನಿ ಸುಳ್ಳು ಹೇಳ್ತಾಳ ಹಾಗಾದ್ರೆ? ಹಾಗಾದ್ರೆ ನನ್ನ ನಂಬಿಕೆ ಸುಳ್ಳ? ನಾನು ಯಾಕೆ ಅರೆಸ್ಟ್ ಆದೆ ಅಂತ ನನಗ್ ಗೊತ್ತು ಅನು. ಕಾಲ ಮೇಲೆ ಕಲ್ಲು ಹಾಕೋತಾ ಇದ್ದಾಳೆ ರಜನಿ. ಅವ್ಳು ಡಿವೋರ್ಸ್ ನೋಟಿಸ್ ಅಲ್ಲಿಗೆ ಹೋದ್ರೆ ರಾಜವರ್ಧನ್ ಕುಸುಮ ಹೇಗೆ ರಿಯಾಕ್ಟ್ ಮಾಡ್ತಾರೋ, ಅವ್ರನ್ನೆಲ್ಲ ಎದುರು ಹಾಕೊಂಡು ಬದುಕಕ್ಕಾಗತ್ತಾ? ರಾಜಿಯಾಗಿ ನನ್ನ ಮಗಳು ಬದುಕೋದು ಬೇಕಾಗಿಲ್ಲ ರೀ. ಕೆಟ್ಟ ಗುಣದ ಜೊತೆ ರಾಜಿ ಆದ್ರೆ ದಿನವೆಲ್ಲ ನರಕ. ಏನೇನೆಲ್ಲ ಮಾಡಿಲ್ಲ ಆ ವಿಷ್ಣು. ಅಲ್ಲ ರೀ, ರಜನಿ ಏನೇ ಮಾಡಿದ್ರು ನೀವು ಸಪೋರ್ಟ್ ಮಾಡ್ತಾ ಇದ್ರಿ ಅವಳನ್ನ. ಈಗೇನು? ವಿಷ್ಣು ಅಲ್ಲ ನನ್ನನ್ನು ಅರೆಸ್ಟ್ ಮಾಡಿಸಿದ್ದು. ಆದ್ರೆ ರಜನಿ ಡಿವೋರ್ಸ್ ಕೊಡ್ತಾ ಇರೋದು ತಪ್ಪು, ದೊಡ್ಡ ಅನಾಹುತ ಆಗುತ್ತೆ. ಅದನ್ನ ನಿನಗೆ ವಿವರಿಸೋದು ಕಷ್ಟ ಅನು. ಡಿವೋರ್ಸ್ನಿಂದ ಶಾಶ್ವತವಾದ ಪರಿಹಾರ ಸಿಗುತ್ತೆ ಅಂತ ಅನ್ಕೊಂಡಿದ್ದಾಳೆ ರಜನಿ. ಇಲ್ಲ, ಶಾಶ್ವತವಾಗಿ ಉಳಿದುಕೊಳ್ಳುವಂತಹ ಸಮಸ್ಯೆಗಳು ಹುಟ್ಕೊಳ್ಳುತ್ತವೆ. ರಾಜವರ್ಧನ್ ಅವ್ರನ್ನ ಬೀದಿಗೆ ಎಳೆದ ಹಾಗಾಗುತ್ತೆ. ಆಮೇಲೆ ಅವ್ರು ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ಯಾ? ಅಂದ್ರೆ ಏನಾಗತ್ತೆ ಅಂತ ಹೇಳ್ತಿದ್ದೀರಾ? ನಿಮಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನಾವೆಲ್ಲ ತರೆಗೆಲೆಗಳ ತರ ಉದುರೋಗ್ತೀವಿ, ಬಿರುಗಾಳಿ ಸೃಷ್ಟಿ ಆಗತ್ತೆ. ಅಂದ್ರೆ ಏನಾಗತ್ತೆ ಅಂತ ಹೇಳ್ತಿದ್ದೀರಾ? ಪ್ರಶ್ನೆ ಕೇಳಬೇಡ, ಉತ್ತರಗಳಿಲ್ಲ. ಕೆಣಕಬೇಡ, ಗಾಯಗಳಾಗತ್ತೆ. ನನ್ನ ಮಾತರ್ಥ ಮಾಡ್ಕೊ. ನನ್ನ ಆತಂಕ ನೆಗ್ಲೆಕ್ಟ್ ಮಾಡಬೇಡ. ನಮ್ಗಿಂತ ಚೆನ್ನಾಗಿ ರಜನಿಗೆ ಆ ಮನೆ ಬಗ್ಗೆ ಗೊತ್ತು. ದುಡುಕಿ ನಿರ್ಧಾರ ತಗೊಂಡಿಲ್ಲ ರೀ ಅವಳು. ಏನಾಗುತ್ತೋ ಆಗ್ಲಿ ಬಿಡಿ, ಎದುರಿಸೋಣ. ಯಾರಿಗೂ ಕೆಟ್ಟದನ್ನ ಬಯಸುವಂತ ಹುಡುಗಿ ಅಲ್ಲ ನಮ್ಮ ರಜನಿ. ಡಿವೋರ್ಸ್ ಆಗ್ಲಿ ಬಿಡ್ರಿ, ನಾಳೆನೇ ಡಿವೋರ್ಸ್ಗೆ ಲಾಯರ್ನ ನೋಡ್ತೀನಿ. ಅನ್ಕೊಂಡಿದ್ಯಾ ರಜನಿ? ನೀನು ನನ್ನ ಏನ್ ಅನ್ಕೊಂಡಿದ್ಯಾ? ತುಂಬಾ ನಂಬಿಕೆ ಇತ್ತು ವಿಷ್ಣು, ಪ್ರೀತಿ ನನಗೆ ಸಿಗುತ್ತೆ ಅಂತ. ಏನೋ ಅನ್ಕೊಂಡಿದ್ದೆ. ದ್ವೇಷಕ್ಕೋಸ್ಕರ ಹೀಗೆ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ದ್ವೇಷದಿಂದ ಜೀವನ ನಡೆಯಲ್ಲ ವಿಷ್ಣು. ಚೆನ್ನಾಗಿ ನೋಡ್ಕೋಬೇಕು ನಿಮ್ಮನ್ನ. ನಾವಿಬ್ರು ಸಂತೋಷವಾಗಿರ್ಬೇಕು ಅನ್ಕೊಂಡಿದ್ದೆ. ಎಷ್ಟು ದಿನದಿಂದ ನನ್ನ ಜೊತೆ ಇದೆಯಾ? ನಾನೇನು ಅಂತ ಅರ್ಥ ಆಗಿಲ್ಲ ನಿನಗೆ? ನಿನ್ನ ಜೊತೆ ಮಾತಾಡೋಕೆ
ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳೋಕೆ ಅವಕಾಶನೇ ಕೊಟ್ಟಿಲ್ಲ ನೀನು. ಅಟ್ಲೀಸ್ಟ್ ಒಂದೇ ಒಂದು ಅವಕಾಶ ಕೊಡ್ಬೇಕಾಗಿತ್ತು. ನನ್ನ ಮಾತಿಗೆ ಕಾಯಿಲೆ ಇಲ್ಲ ನೀನು. ನೀವು ಬದಲಾಗ್ತೀರಿ, ನಿಮ್ಮ ಕೋಪ ಕರಗುತ್ತೆ ಅಂತ ತುಂಬ ಕಾದೆ ವಿಷ್ಣು. ಕೊನೆಗೂ ನಿಮ್ಮ ಹಠನೇ ಗೆದ್ಬಿಡ್ತು. ನನ್ನ ಪ್ರೀತಿ ಸೋತ್ಬಿಡ್ತು. ದೂರ ಆಗೋದೇ ಒಳ್ಳೇದು ವಿಷ್ಣು. ದೂರ ಇದ್ದು ಅದೇನ್ ಸಾಧಿಸ್ತೀಯ ಅಂತ ನಾನು ನೋಡ್ತೀನಿ. ಮಾಡದೇ ಇರೋ ತಪ್ಪನ್ನು ಹೊರಕ್ಕೆ ನಾನು ರೆಡಿ ಇಲ್ಲ. ಆಪಾದನೆ ಹೊರಿಸಿ ದೂರ ಹೋಗಿದ್ಯಾ, ನೋಡ್ತಾ ಏನು ಮಾಡ್ತೀನಿ ಅಂತ. ಏನಂತ ತೋರಿಸ್ತೀನಿ ಬಾರ ಆಚೆ. ಏನ್ ಅನ್ಕೊಂಡಿದ್ದೀರ ನನ್ನ? ಈ ವಿಷ್ಣುವರ್ಧನ ಲೆಕ್ಕಕ್ಕಿಲ್ವಾ? ಲೆಕ್ಕ ಚುಕ್ತ ಮಾಡ್ಬೇಕು ಅಂತಾನೆ ಬಂದಿದ್ದೀನಿ. ಬಾರ ಆಚೆ. ನಿಮ್ಮ ಅಪ್ಪನೂ ಬರ್ಬೇಕು. ಬಾ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಕುಡಿತದಿಂದ ಸರ್ವನಾಶ. ಹೆಂಡತಿ ದೂರ ಆದ್ರೂ ಆರೋಗ್ಯಕ್ಕೆ ಹಾನಿಕರ, ವಿರಹದಿಂದ ಸರ್ವನಾಶ. ಏ ರಜನಿ, ನಾನ್ ನಿನ್ ಜೊತೆ ಮಾತಾಡ್ಬೇಕು. ಬಾ ಹೊರಗೆ. ನೀರಲ್ಲಿ ಕಂಡೆ ನಾನು ಮೀನಿನ ಹೆಜ್ಜೆ, ಕಣ್ಣಿಗೆ ಕಾಣಲಿಲ್ಲ ನನ್ನ ಹೆಂಡತಿ ಗೆಜ್ಜೆ. ಎಲ್ಲಿಗೆ ಹೋಗ್ತಿದ್ಯಾ? ಅಮ್ಮ, ಅವನು ಏನಾದರೂ ಮಾಡ್ಕೊಳ್ಳಿ, ಅವ್ರ ಅಪ್ಪನ ಮರ್ಯಾದೆನೇ ಹೋಗೋದು. ಟಿವಿ ನ್ಯೂಸ್ ಅಲ್ಲಿ ಬೇಕಾದ್ರೂ ಬಂದ್ಕೊಳ್ಳಿ, ನೀನು ಹೋಗ್ಬೇಡ. ನಶೆ ಹಿಡಿದ್ಮೇಲೆ ಅವನೇ ಹೋಗ್ತಾನೆ. ತಮ್ಮಯ್ಯ ಅಂತೀನಮ್ಮ, ಪ್ಲೀಸ್ ಕಳಿಸ್ಬಿಟ್ಟು ಬರ್ತೀನಿ. ಬೇಡ, ಹೋಗದೆ ಇರೋದಕ್ಕಾಗ್ತಾ ಇಲ್ಲ. ಕಳಿಸ್ಬಿಟ್ಟು ಬರ್ತೀನಮ್ಮ. ಮಾವನ್ ಮರ್ಯಾದೆ ಹೋಗೋದು ನನಗಿಷ್ಟ ಇಲ್ಲ. ನನ್ಗೋಸ್ಕರ ಕೋಪ ಆಟವ ಚಳುವಳಿ ಮಾಡುವ ರಜನಿ. ನಿನ್ನ ಹತ್ರ ಏನೇನೋ ಹೇಳ್ಬೇಕು, ಮನ್ಸಲ್ಲಿ ಏನೇನೋ ಇದೆ. ಐ ವಾಂಟ್ ಟು ಟೆಲ್. ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಬಾ ರಜನಿ. ಈಗ ನೀನೇ ಬರ್ತೀಯಾ ಇಲ್ಲ ನಾನೇ ಒಳಗ್ ಬರ್ಲೋ? ಬಾ ರಜನಿ. ರಜನಿ, ಬಾಗಿಲು ತೆಗಿದೆ ಇದ್ರೆ ತಪ್ಪಾಗುತ್ತೆ. ಹೋಗ್ತಾಗಿ ನಡಿ, ನಾನು ಬರ್ತೀನಿ. ನೀನ್ ಸುಮ್ಮನೆ ಇರ್ತೀಯಾ? ನಡಿ ಪುಟ್ಟ.
ವಿಷ್ಣು. ಓ ಮಾವನವರು ಎಂಟು ಕೊಟ್ಟು ಮಾವ ದೇವ್ರ ಸಮ ಅಂತೆ. ನಾನು ನಿಮ್ಮನ್ನು ಅರೆಸ್ಟ್ ಮಾಡಿಸಿದ್ನಂತೆ. ಕತೆ ಹೇಳ್ತಾ ಇದ್ದಾಳೆ ಇವಳು. ಏಯ್, ನಾನು ಹಿಂಗೆ ಅರ್ಥ ಆಗಿಲ್ವಾ? ಯಾಕೆ ಇಲ್ಲಿಗೆ ಬಂದೆ? ಪ್ಲೀಸ್ ಹೋಗಿ, ಬೆಳಗ್ಗೆ ಮಾತಾಡೋಣ. ಹೋಗು ಅನ್ನಕ್ಕೆ ರಸ್ತೆ ನಿಮ್ಮ ಅಪ್ಪಂದ. ಎಲ್ಲಾರ್ದು. ನಾನೇ ನಿಮ್ಮ ಮನೆ ಒಳಗೆ ಬಂದಿಲ್ವಲ್ಲ, ನೀನ್ ಯಾರು ಹೋಗು ಅನ್ನಕ್ಕೆ? ನನಗೆ ಇವಾಗಲೇ ಮಾತಾಡಬೇಕು. ನಾಳೆ ನನಗೆ ಕೆಲಸ ಇದೆ. ಹೊಸ ಆಫೀಸ್ ಓಪನ್ ಮಾಡ್ತಾ ಇದ್ದೀನಿ, ಗೊತ್ತಾ? ಅಳಿಯದ್ರೆ ನನ್ನ ಮಾತು ಕೇಳಿ. ನಿಮ್ಮ ಮಗಳೇ ನನ್ನ ಮಾತು ಕೇಳಿಲ್ಲ, ಹಾಗಾಗಿ ನಾನು ಯಾರ ಮಾತನ್ನೂ ಕೇಳಲ್ಲ. ಏ ರಜನಿ, ನಾನೇನ್ ಮಾಡಿದೆ ನಿನ್ಗೆ? ಯಾಕೆ ಇಲ್ಲಿಗೆ ಬಂದೆ? ಯಾಕೆಂತ ಬುದ್ಧಿ ನಿನಗೆ? ಸಾಯಿಸ್ತಾ ಇದೆಯಲ್ಲ ನನ್ನ. ಮಾವ ಏನ್ ಗೊತ್ತಾ, ನಮ್ಮಪ್ಪನ ಅರೆಸ್ಟ್ ಮಾಡಿಸಿದ್ದು ನೀವೇ 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 ಅಂದ್ರು. ನಾನು ಹೌದು 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 ಅಂದೆ. ಆಕ್ಚುಲಿ ಮಾವ, ರಜನಿ ನಮ್ಮನೇಲಿರ್ಬೇಕು. ಇಲ್ಲಾಂದ್ರೆ ನಮ್ಮ ಮನೆ ಮರ್ಯಾದೆ ಹೋಗುತ್ತೆ, ನಮ್ಮ ಅಪ್ಪಾಜಿಗೆ ಬೇಜಾರಾಗುತ್ತೆ. ನಮ್ಮ ಅಪ್ಪಾಜಿಗೆ ಬೇಜಾರಾದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಯಾರನ್ನೂ ಬಿಡಲ್ಲ. ಏ ರಜನಿ, ನಾನೇನೇ ಮಾಡಿದೆ ನಿಂಗೆ? ನನ್ನನ್ನು ಅರ್ಥ ಮಾಡ್ಕೊಳ್ಳೆ ಪ್ಲೀಸ್. ಅತ್ತೆ, ನೀವಾದ್ರೂ ಹೇಳಿ ಅವ್ರಿಗೆ. ಬಾರೆ ಒಳಗೆ. ಅವ್ರ ಮನೆ ಮರ್ಯಾದೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಿನ್ನನ್ನು ಕರಿತಾ ಇರೋದು. ನಿನ್ ಮೇನ್ ಕನ್ಸರ್ನಿಂದ ಅಲ್ಲ. ನೋಡಿ, ನೀವಿಬ್ರು ಈಗ ಒಳಗಡೆ ಬರ್ಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ನಿನ್ನ ಡಿವೋರ್ಸ್ ನಿರ್ಧಾರ ಸರಿಯಾಗಿದೆ. ಇವನಿಗೆ ಡಿವೋರ್ಸ್ ಕೊಟ್ರೇನೆ ನೀನ್ ಸಂತೋಷವಾಗಿರೋಕ್ ಸಾಧ್ಯ. ನಡಿ ರೀ, ನಡೀರಿ. ವಿಷ್ಣು, ನಡೀರಿ. ಖುಷಿ ಖುಷಿ ಖುಷಿ. ಎಲ್ಲರಿಗೂ ದಿಮಾಕು. ನಾನು ಯಾರನ್ನೂ ಬಿಡಲ್ಲ. ಮನೆ ಬಾಗ್ಲಿಗೆ ಬಂದ್ರೆ ಅವಮಾನ ಮಾಡ್ತೀರಾ. ಈಗಲೂ ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ. ನಾನು ಯಾರನ್ನೂ ಬಿಡಲ್ಲ. ಬಾ ರಜನಿ, ನಾನು ನಿನ್ ಜೊತೆ ಮಾತಾಡಬೇಕು. ಅವ್ರಪ್ಪನ ಅರೆಸ್ಟ್ ಮಾಡಿಸಿದ್ ನಾನಂತೆ. ಬಾ ರಜನಿ. ಬರಲ್ವಾ? ನೀನೊಂದು ಮುಗಿಯದ ಮೌನ, ನಾ ಹೇಗೆ ತಲುಪಲಿ ನಿನ್ನ? ನೀನೊಂದು ಕಡಲಿನ ಧ್ಯಾನ, ನಾ ಹೇಗೆ ಬೆರೆಯಲಿ ನಿನ್ನ? ಒಲವಿಗೆ ಚೆಲುವಿಗೆ ಈ ಹೃದಯವ ನಿನಗೆ ಕಾದಿದೆ. ನೀನೊಂದು ಮುಗಿಯದ ಮೌನ, ನಾ ಹೇಗೆ ತಲುಪಲಿ ನಿನ್ನ? ನೀನೊಂದು ಕಡಲಿನ ಧ್ಯಾನ, ನಾ ಹೇಗೆ ಬೆರೆಯಲಿ ನಿನ್ನ? ಒಲವಿ
ವಿಷ್ಣು ರಜನಿ ವಿಷಯದಲ್ಲಿ ಏನು ಮಾಡೋದು? ಏನು ಮಾಡೋದು ಅಂದರೆ ಅವರಿಬ್ಬರು ಮತ್ತೆ ಒಂದಾಗ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ. ನಿನಗ್ಯಾಕೆ ಹಾಗೆ ಅನ್ನಿಸ್ತಾ ಇದೆ? ನೀವೇ ಹೇಳಿ, ಇಷ್ಟು ಚಿಕ್ಕ ವಿಷಯಕ್ಕೆ ರಜನಿ ಮನೆ ಬಿಟ್ಟು ಹೋಗಿದ್ದು ಸರಿನಾ? ವಿಷ್ಣು ಸ್ವಭಾವ ಏನು ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಅವನಷ್ಟು ಸುಲಭವಾಗಿ ರಜನಿನ ಕ್ಷಮಿಸಲ್ಲ. ಕುಸುಮ, ಇದು ಚಿಕ್ಕ ವಿಷಯ ಅಲ್ಲ. ರಜನಿ ದೃಷ್ಟಿಯಲ್ಲಿ ನೋಡಿದರೆ ಅವಳು ಮಾಡಿದ್ದು ಸರಿ ಅನ್ಸುತ್ತೆ. ಯಾಕೆಂದರೆ ಸ್ವಂತ ಗಂಡನೇ ಅವ್ರ ಅಪ್ಪನ ಅರೆಸ್ಟ್ ಮಾಡೋ ಹಾಗೆ ಮಾಡಿದಾನೆ ಅಂತಂದರೆ ಯಾವ ಹುಡುಗಿಗೆ ತಾನೇ ಬೇಜಾರಾಗಲ್ಲ ಹೇಳು? ಆದ್ರೆ ಅವನು ಹಾಗೆ ಹೇಳಿದ್ದು ತಮಾಷೆಗಲ್ವಾ? ಇಂಥ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರ ಕುಸುಮ? ಆಯಿತು, ತಮಾಷೆ ಮಾಡಿದ ನಂತರ ಇಟ್ಕೊಂಬೋಣ. ಆದರೆ ನಿನ್ನೆ ಅವಳು ಮನೆಗೆ ಬಂದಾಗ ಅವಳ ಹತ್ರ ಹೋಗಿ ಸಮಾಧಾನ ಮಾಡಿ ಕ್ಷಮೆ ಕೇಳ್ಕೊಬೋದಾಗಿತ್ತಾನೆ. ಅದು ಬಿಟ್ಟು ಕೋಪ ಮಾಡ್ಕೊಳ್ಳೋಂಥ ಅಗತ್ಯ ಏನಿತ್ತು? ನೀವೇನೇ ಆದರೂ ಅವಳ ಪರವಾಗೆ ಮಾತಾಡ್ತೀರಾ. ವಿಷ್ಣುಗೆ ಕೋಪ ಜಾಸ್ತಿ ಅಂತ ಅವಳಿಗೆ ಗೊತ್ತು ತಾನೆ. ಅವಳೇ ಸಮಾಧಾನದಿಂದ ವರ್ತಿಸ್ಬೋದಾಗಿತ್ತು. ಅವನೇ ಈ ಕೆಲಸ ಮಾಡಿದ್ದು ಅಂತ ಅನುಮಾನ ಪಡೋ ಅಗತ್ಯ ಆದರೂ ಏನಿತ್ತು? ಹೋಗ್ಲಿ ಬಿಡು. ನಾನು ವಿಷ್ಣುಗೆ ರಜನಿ ಹತ್ರ ಹೋಗಿ ಕ್ಷಮೆ ಕೇಳಿ ಅವಳನ್ನ ಮನೆಗೆ ವಾಪಸ್ ಕರ್ಕೊಂಡು ಬಾ ಅಂತ ಹೇಳಿದ್ದೀನಿ. ಏನ್ರಿ ಇದು? ತಪ್ಪು ಇಬ್ರದ್ದು ಇದೆ. ವಿಷ್ಣುನೇ ಹೋಗಿ ಕ್ಷಮೆ ಕೇಳಬೇಕಾ? ಬೇಕಾದ್ರೆ ಅವಳೇ ಇಲ್ಲಿಗೆ ಬರಲಿ. ಕುಸುಮ, ನೀನು ಯಾಕೆ ಅವಳ ಮೇಲೆ ಅಷ್ಟೊಂದು ದ್ವೇಷ ಸಾಧಿಸ್ತೀಯಾ? ಅವಳಿನ್ನು ಚಿಕ್ಕವಳು. ದೊಡ್ಡವರಾದವ್ರು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಅವಳು ಚಿಕ್ಕವಳಾಗಿರ್ಬೋದು, ಆದರೆ ಅವ್ರ ಮನೋರು ಚಿಕ್ಕವರಲ್ವಲ್ಲ. ಅವ್ರೊಳಗೆ ಬುದ್ಧಿ ಹೇಳಿ ಕಳಿಸ್ಬೋದಾಗಿತ್ತು. ನನಗ್ಯಾಕೋ ಇದು ಸರಿ ಕಾಣಿಸ್ತಿಲ್ಲ ರೀ. ಇದೆಲ್ಲಿಗೆ ಹೋಗ್ಬಿಟ್ಟು ಅಂತ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವು ಅವಳನ್ನ ತಲೆ ಮೇಲೆ ಕೂಡಿಸ್ಕೊಂಡು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. सर्वशत्रूणां विमतं रक्तमरक्त